ಈ ವಿಡಿಯೋದಲ್ಲಿ ನಾವು 6ನೇ ತರಗತಿ ಗಣಿತ ಪ್ರಕಾಶ ಅಧ್ಯಾಯ 6 ಸುತ್ತಳತೆ ಮತ್ತು ವಿಸ್ತೀರ್ಣವನ್ನ ನೋಡೋಣ. ಸುತ್ತಳತೆ ಅಥವಾ ಪರಿಧಿ ಅಂತಲೂ ಹೇಳ್ತಾರ. ಯಾವುದೇ ಆವೃತ ಸಮತಲಾಕೃತಿಯ ಗಡಿಯ ಸುತ್ತಲೂ ಒಂದು ಬಾರಿ ನೀವು ಚಲಿಸಿದ ಒಟ್ಟು ದೂರವು ಅದರ ಸುತ್ತಳತೆಯಾಗಿರುತ್ತದೆ. ಈಗ ಒಂದು ಬಹುಭುಜಾಕೃತಿಯನ್ನ ತೆಗೆದುಕೊಂಡರೆ, ಒಂದು ಬಹುಭುಜಾಕೃತಿ ಅಂದರೆ ರೇಖಾಖಂಡಗಳಿಂದ ಉಂಟಾದ ಒಂದು ಆವೃತ ಸಮತಲಾಕೃತಿಯ ಸುತ್ತಳತೆಯು ಸರಳವಾಗಿ ಅದರ ಎಲ್ಲಾ ಬಾಹುಗಳ ಉದ್ದದ ಮೊತ್ತವಾಗಿರುತ್ತದೆ. ಅಂದರೆ ಅದರ ಬಾಹ್ಯ ಗಡಿಯ ಉದ್ದಕ್ಕೂ ಇರುವ ಒಟ್ಟು ದೂರ. ಬಹುಭುಜಾಕೃತಿಯ ಸುತ್ತಳತೆ ಇಸ್ ಈಕ್ವಲ್ ಟು ಅದರ ಎಲ್ಲ ಬಾಹುಗಳ ಮೊತ್ತ ಅಂತ ಹೇಳ್ತಾರೆ. ಇದು ಡೆಫಿನಿಷನ್. ಮ್ಯಾಥಮೆಟಿಕಲಿ ಅಂದ್ರೆ ಈ ತರ ಬರಿತೀವಿ. ಇಲ್ಲ ಅಂದ್ರೆ ಹಂಗ ಹೇಳೋದಾದ್ರ ಎಲ್ಲಾ ಬಾಹುಗಳ ಒಟ್ಟು ಮೊತ್ತ ಅಂತ ಹೇಳಿದ್ರು ಸಾಕು. ಆಯತ, ಚೌಕ ಮತ್ತು ತ್ರಿಭುಜಗಳ ಸುತ್ತಳತೆಯ ಸೂತ್ರಗಳನ್ನ ನಾವು ಈ ಅಧ್ಯಾಯದಲ್ಲಿ ಪರಾಮರ್ಶಿಸೋಣ. ನೋಡ್ರಿ, ಆಯತದ ಸುತ್ತಳತೆ. ಉದ್ದ ಮತ್ತು ಅಗಲ ಕ್ರಮವಾಗಿ 12 ಸೆಂಟಿಮೀಟರ್ 8 ಸೆಂಟಿಮೀಟರ್ ಇರುವ ABCD ಆಯತವನ್ನ ಕೊಟ್ಟಿದೆ. ಅದರ ಸುತ್ತಳತೆ ಎಷ್ಟು ಅಂತ ಹೇಳ್ಯಾರ. ಇಲ್ಲಿ ನೋಡ್ರಿ, ಇದು ಒಂದು ಆಯತಾಕೃತಿ. ಅದರ ಉದ್ದ 12 ಸೆಂಟಿಮೀಟರ್ ಮತ್ತು ಅಗಲ 8 ಸೆಂಟಿಮೀಟರ್ ಇದೆ. ಆಯತದ ಸುತ್ತಳತೆ ಇಸ್ ಈಕ್ವಲ್ ಟು ಅದರ 4 ಬಾಹುಗಳ ಉದ್ದ AB ಪ್ಲಸ್ BC ಪ್ಲಸ್ CD ಪ್ಲಸ್ DA. ಈ ಫಾರ್ಮುಲಾದೊಳಗ ಎಲ್ಲ ಹಾಕಿದ್ವಿ ಅಂದ್ರೆ ನೋಡ್ರಿ, AB ಎಷ್ಟಿದೆ 12, BC ಅಂದ್ರ 8 ಪ್ಲಸ್ CD ಅಂದ್ರ 12 ಪ್ಲಸ್ DA ಅಂದ್ರ 8. ಒಟ್ಟು ಎಷ್ಟಾಗುತ್ತ 40 ಸೆಂಟಿಮೀಟರ್ ಆಗತ್ತ. ನೋಡ್ರಿ, 40 ಸೆಂಟಿಮೀಟರ್. ಆಯತದ ಸುತ್ತಳತೆ ಇಸ್ ಈಕ್ವಲ್ ಟು ಉದ್ದ ಪ್ಲಸ್ ಅಗಲ ಪ್ಲಸ್ ಉದ್ದ ಪ್ಲಸ್ ಅಗಲ. ಅಂದ್ರ ಆಯತದ ಸುತ್ತಳತೆ ಇಸ್ ಈಕ್ವಲ್ ಟು 2 ಇಂಟು ಉದ್ದ ಪ್ಲಸ್ ಅಗಲ. ಈ ಸೂತ್ರದೊಳಗೆ ಹಾಕಿ ನೋಡೋಣ. ಈಗ ಆಯತದ ಸುತ್ತಳತೆ ಇಸ್ ಈಕ್ವಲ್ ಟು ಸುತ್ತಳತೆ, ಆ ಸೂತ್ರದೊಳಗೆ ಹಾಕಿ ಉತ್ತರ ಬರುತ್ತಾ ಏನ ಅಂತ ನೋಡೋಣ. 2 ಇಂಟು ಉದ್ದ ಪ್ಲಸ್ ಅಗಲ. ನೋಡ್ರಿ, 2 ಉದ್ದ ಎಷ್ಟಿದೆ 12 ಪ್ಲಸ್ ಅಗಲ 8. 12 ಪ್ಲಸ್ 8 ಅಂದ್ರ 20. 2 ಹಂಗ ಇಟ್ಕೊಂತೀವಿ. 2 20 40 ಸೆಂಟಿಮೀಟರ್ ಬಂದಿದೆ ಆಯತದ ಸುತ್ತಳತೆ. ಅಂದ್ರೆ ಇದು ಸೂತ್ರ. ಆಯತದ ಸುತ್ತಳತೆಯನ್ನ ಕಂಡು ಹಿಡಿಯುವ ಸೂತ್ರ ಯಾವುದು ಅಂದ್ರೆ ಇದು. ನೆಕ್ಸ್ಟ್ ಇದನ್ನ ನೋಡ್ರಿ. ಇದು ಒಂದು ಆಯತ. ಇಲ್ಲೇ 8 ಮತ್ತು 5 ಸೆಂಟಿಮೀಟರ್ನ ತೆಗೆದುಕೊಳ್ಳಲಾಗಿದೆ. ಈಗ 2 ಇಂಟು ಉದ್ದ 8 ಪ್ಲಸ್ ಅಗಲ 5 ಇಸ್ ಈಕ್ವಲ್ ಟು 2 ಇಂಟು 13 13 26 ಸೆಂಟಿಮೀಟರ್ ಆಗುತ್ತೆ. ನೋಡ್ರಿ, ಹಂಗ ನಿಮ್ಗ ಚಿತ್ರದ ಮೂಲಕ ಗೊತ್ತಾಗ್ಲಿ ಅಂತ ಆ ಚಿತ್ರವನ್ನ ಯೂಸ್ ಮಾಡ್ಕೊಂಡೇನಿ. ನೆಕ್ಸ್ಟ್ ಚೌಕದ ಸುತ್ತಳತೆಯನ್ನು ನೋಡೋಣ. ಇಲ್ಲಿ ಒಂದು ಚೌಕವನ್ನ ಕೊಟ್ಟರ, ಇದು ಚೌಕ. ಆಯತ ಕಣ್ಣಂಗ್ ಕಾಣುತ್ತಾ, ಆದ್ರೆ ಚೌಕ ಇದು.
1 ಮೀಟರ್ ಬದಿ ಇರುವ ಚೌಕಾಕಾರದ, ಚೌಕಾಕಾರ ಅಂದ್ರ ಚೌಕ ಅಂದ್ರ ಎಲ್ಲಾ ಬಾಹುಗಳು ಮತ್ತು ಎಲ್ಲಾ ಕೋನಗಳು ಸಮ ಇರ್ತವೆ. ಚೌಕಟ್ಟಿನ ಸುತ್ತಲೂ ತೋರಿಸಿರುವ ಬಣ್ಣದ ಟೇಪ್ ಹಾಕಲು ಬಯಸುತ್ತಾನೆ. ಅವನು ಫೋಟೋ ಚೌಕಟ್ಟಿನ ಸುತ್ತಳತೆಯನ್ನ ಕಂಡು ಹಿಡಿಯಬೇಕು ಅಂತ ಹೇಳಾರ. ನೋಡ್ರಿ, ನಮ್ಗ ಚೌಕದ ಸುತ್ತಳತೆ ಇಸ್ ಈಕ್ವಲ್ ಟು ಚೌಕದ ಎಲ್ಲಾ ಬಾಹುಗಳ ಉದ್ದದ ಮೊತ್ತ. ಇದು 1 ಮೀಟರ್, ಇದು 1 ಮೀಟರ್ ಇರುತ್ತ, ಇದು 1 ಮೀಟರ್ ಇರುತ್ತ, ಅಂದ್ರ ಒಟ್ಟು 4 ಮೀಟರ್ ಆಯ್ತು. ಇದನ್ನ ಯೂಸ್ ಮಾಡಿಕೊಂಡು ನಾವು ಚೌಕದ ಸುತ್ತಳತೆಯ ಸೂತ್ರವನ್ನ ಹೆಂಗ್ ಬರಿತೀವಿ? ಚೌಕದ ಸುತ್ತಳತೆ ಇಸ್ ಈಕ್ವಲ್ ಟು 4 ಇಂಟು ಒಂದು ಬಾಹುವಿನ ಉದ್ದ. ಅಂದ್ರ ನೋಡ್ರಿಲೆ, 4 ಇಂಟು 1 ಮೀಟರ್ ಇಸ್ ಈಕ್ವಲ್ ಟು 4 ಮೀಟರ್ ಆಗತ್ತ. ಚೌಕದ ಸುತ್ತಳತೆಯು ಅದರ ಬಾಹುವಿನ ಉದ್ದದ 4ರಷ್ಟಿರುತ್ತದೆ. ಇದು ಸೂತ್ರ. ಚೌಕದ ಸುತ್ತಳತೆಯ ಸೂತ್ರ ಯಾವುದು ಅಂದ್ರೆ ಇದು ನೋಡ್ರಿ. ಚೌಕ ಇಲ್ಲೊಂದು, ಇಲ್ಲಿ 6, ಒಂದು ಸೈಡ್ 6 ಅಂತ ಕೊಟ್ರ, ಅಂದ್ರೆ ಎಲ್ಲಾ ಸೈಡ್ಗಳು 6 6 6 ಅಂತ ತಗೊಂಡಾಗ 24 ಸೆಂಟಿಮೀಟರ್ ಅದರ ಸುತ್ತಳತೆ ಆಗುತ್ತೆ. ಇಂಗ್ಲಿಷ್ನಾಗ ಅದಕ್ಕ ಪೆರಿಮೀಟರ್ ಸ್ಕ್ವೇರ್ ಅಂತ ಹೇಳ್ತಾರ. ಇನ್ನೊಂದ್ಸರಿ ನೋಡ್ಬಿಡ್ರಿ. ಈಗ ಸುತ್ತಳತೆ ಏನಂತ ಆಯ್ತು? ಸುತ್ತಳತೆ ನಾವು ಸೂತ್ರವನ್ನು ನೋಡಿದ್ವಲ್ಲ, ಒಂದು ಸೈಡ್ದು ಸುತ್ತಳತೆ ಕೊಟ್ರ 6, ಒಂದು ಸೈಡ್ದು ಅಳತೆ 6 ಸೆಂಟಿಮೀಟರ್ ಅಂತ ಕೊಟ್ರ, ಅದಕ್ಕ 4 ಇಂಟು ಒಂದು ಬಾಹು ಇಸ್ ಈಕ್ವಲ್ ಟು 4 ಇಂಟು 6, 6 ನಾಲ್ಕಲೆ 24 ಸೆಂಟಿಮೀಟರ್ ಆಗತ್ತೆ. ನೆಕ್ಸ್ಟ್, ಈಗ ತ್ರಿಭುಜದ ಸುತ್ತಳತೆಯನ್ನ ನೋಡೋಣ. ಬಾಹುಗಳ ಉದ್ದ 4 ಸೆಂಟಿಮೀಟರ್, 5 ಸೆಂಟಿಮೀಟರ್ ಮತ್ತು 7 ಸೆಂಟಿಮೀಟರ್ ಇರುವ ಒಂದು ತ್ರಿಭುಜವನ್ನ ಪರಿಗಣಿಸಿ ಅದರ ಸುತ್ತಳತೆಯನ್ನ ಕಂಡುಹಿಡಿಯಿರಿ. ಇದು ಒಂದು ತ್ರಿಭುಜ 4 ಸೆಂಟಿಮೀಟರ್, 7 ಸೆಂಟಿಮೀಟರ್, 5 ಸೆಂಟಿಮೀಟರ್ ಇದೆ. ತ್ರಿಭುಜದ ಸುತ್ತಳತೆ ಇಸ್ ಈಕ್ವಲ್ ಟು 4 ಪ್ಲಸ್ 5 ಪ್ಲಸ್ 7 ಅಂದ್ರ ಎಲ್ಲಾ ಬಾಹುಗಳ ಮೊತ್ತ. ಅಂದ್ರೆ ಇಲ್ಲಿ 3 ಬಾಹುಗಳದವು. ತ್ರಿಭುಜದ ಸುತ್ತಳತೆ ಇಸ್ ಈಕ್ವಲ್ ಟು 3 ಬಾಹುಗಳು, 3 ಬಾಹುಗಳ ಮೊತ್ತ ಅಂದ್ರ 16 ಸೆಂಟಿಮೀಟರ್ ಆಯ್ತು. ಇದು ಸೂತ್ರ. ತ್ರಿಭುಜದ ಸುತ್ತಳತೆ ಇಸ್ ಈಕ್ವಲ್ ಟು ತ್ರಿಭುಜದ ಸುತ್ತಳತೆ ಇಸ್ ಈಕ್ವಲ್ ಟು 3 ಬಾಹುಗಳ ಉದ್ದದ ಮೊತ್ತ. ಒಂದು ನೋಡ್ರಿ, ಇದು ಟ್ರಯಾಂಗಲ್ 6 4 ಪ್ಲಸ್ 5 4 5 6 ಸುತ್ತಳತೆ ಇಸ್ ಈಕ್ವಲ್ ಟು ತ್ರಿಭುಜದ ಸುತ್ತಳತೆ ಈ ವಿಡಿಯೋದಲ್ಲಿ ನೋಡಿದ್ವಲ್ಲ, ಎಷ್ಟೆಷ್ಟಿದೆ? 4, ಎಲ್ಲಾ ಬಾಹುಗಳ ಮೊತ್ತ 4 ಪ್ಲಸ್ 5 ಪ್ಲಸ್ 6 ಅಂದ್ರ 9 ಪ್ಲಸ್ 6 ಅಂದ್ರ 15 ಸೆಂಟಿಮೀಟರ್ ಆಗುತ್ತೆ. ಇನ್ನೊಂದ್ಸರಿ ನೋಡ್ರಿ. Four plus 5 plus 6 is equal to 15 ಸೆಂಟಿಮೀಟರ್. ನೆಕ್ಸ್ಟ್ ಉದಾಹರಣೆಯನ್ನು ನೋಡೋದಾದ್ರ ಇಲ್ಲಿ ನೋಡ್ರಿ, ಉದಾಹರಣೆ ಕೊಟ್ರ 3 ಸೆಂಟಿಮೀಟರ್ ಉದ್ದ 2 ಸೆಂಟಿಮೀಟರ್ ಅಗಲವಿರುವ, ಇದು 3 ಸೆಂಟಿಮೀಟರ್ ಉದ್ದ ಐತಿಲ್ಲೇ, 2 ಸೆಂಟಿಮೀಟರ್ ಅಗಲ ಇದೆ. 3 ಮೀಟರ್ 2 ಮೀಟರ್ ಅಗಲವಿರುವ ಆಯತಾಕಾರದ ಮೇಜಿನ ಬಟ್ಟೆಯ ಸುತ್ತಲೂ
ಮೇಜಿನ ಬಟ್ಟೆಯ ಸುತ್ತಲೂ ಲೇಸ್ ಹಾಕಲು ಅಕ್ಷಿ ಬಯಸುತ್ತಾಳೆ. ಅಗತ್ಯವಿರುವ ಲೇಸ್ನ ಉದ್ದ ಕಂಡುಹಿಡಿಯಿರಿ ಅಂತ ಹೇಳ. ಈಗ ಉದ್ದ ಇಸ್ ಈಕ್ವಲ್ ಟು 3 ಸೆಂಟಿಮೀಟರ್, ಅಗಲ ಇಸ್ ಈಕ್ವಲ್ ಟು 2 ಸೆಂಟಿಮೀಟರ್. ನಮಗ್ ಗೊತ್ತು ಆಯತದ ಸುತ್ತಳತೆ ಇಸ್ ಈಕ್ವಲ್ ಟು 2 ಇಂಟು ಉದ್ದ ಪ್ಲಸ್ ಅಗಲ, 2 ಇಂಟು ಉದ್ದ ಅಂದ್ರ 3 ಇದೆ, ಅಗಲ 2, 2 ಇಂಟು 5 ಇಸ್ ಈಕ್ವಲ್ ಟು 10 ಮೀಟರ್ ಆಯ್ತು. ನೆಕ್ಸ್ಟ್ ಇನ್ನೊಂದು ಉದಾಹರಣೆ ನೋಡೋದಾದ್ರ, ಬದಿಯ ಉದ್ದ 75 ಮೀಟರ್ ಇರುವ, ಇದು 75 ಮೀಟರ್ ಐತಿ, ಚೌಕಾಕಾರದ, ಇದು ಚೌಕ ಉದ್ಯಾನವನವನ್ನ ಉಷಾ 3 ಬಾರಿ ಸುತ್ತಿದಾಗ ಅವಳು ಕ್ರಮಿಸಿದ ಒಟ್ಟು ದೂರವನ್ನ ಕಂಡುಹಿಡಿಯಿರಿ ಅಂತ ಹೇಳ. ಇದು ಚೌಕಾಕಾರದ ಒಂದು ಉದ್ಯಾನವನ. ಅದರ ಒಂದು ಸೈಡ್ ದ ಉದ್ದ, ಒಂದು ಬಾಹುವಿನ ಉದ್ದ ಎಷ್ಟೈತಿ? 75 ಮೀಟರ್ ಇದೆ. ಹಾಗಾದ್ರೆ ನಮ್ಗೆ ಗೊತ್ತು ಚೌಕದ ಸುತ್ತಳತೆ ಇಸ್ ಈಕ್ವಲ್ ಟು 4 ಇಂಟು ಒಂದು ಬಾಹುವಿನ ಉದ್ದ, 4 ಇಂಟು 75 ಅಂದ್ರ 300 ಬರುತ್ತ. ನೋಡ್ರಿ ಬೇಕಂದ್ರೆ ಮಾಡ್ತೀನಿ. 4 75 ಇಂಟು 4, 75 ಇಂಟು 4, 4 5 20, 20 0 ಕೈಲ 1 2, 4 7 28, 2 30, 300 ಮೀಟರ್ ಆಯ್ತು. ಒಂದು ಸುತ್ತಿನಲ್ಲಿ ಉಷಾ ಕ್ರಮಿಸಿದ ದೂರ 300 ಮೀಟರ್. ಹಂಗ ಅವಳು ಎಷ್ಟು ಸುತ್ತಬೇಕು? 3 ಬಾರಿ ಅಂತ ಹೇಳಾರ. ಹಂಗಂದ್ರೆ ಏನ್ ಮಾಡೋದು? 3 ಇಂಟು 300 ಅಂದ್ರೆ 900 ಮೀಟರ್ ಆಗುತ್ತೆ. ಇದ್ರ ಮೇಲೆ ಒಂದಿಷ್ಟು ಲೆಕ್ಕಗಳನ್ನ ನೋಡೋಣ. ಈಗ ಬಿಟ್ಟಿರುವ ಪದಗಳನ್ನ ಕಂಡುಹಿಡಿಯಿರಿ. ಆಯತದ ಸುತ್ತಳತೆ 14 ಸೆಂಟಿಮೀಟರ್, ಅಗಲ 2 ಸೆಂಟಿಮೀಟರ್, ಉದ್ದ ಎಷ್ಟು ಅಂತ ಹೇಳ. ಈಗ ಒಂದು ಆಯತ ಕೊಟ್ರ, ಇದು ಒಂದು ಆಯತ ಸರಿನಾ? ಅದರದ್ದು ಸುತ್ತಳತೆ ಕೊಟ್ರ ಎ ಪಾರ್ಟ್, ಎ ಆಯತದ ಸುತ್ತಳತೆ ಇಸ್ ಈಕ್ವಲ್ ಟು, ಸುತ್ತಳತೆ ಇಸ್ ಈಕ್ವಲ್ ಟು 2 ಇಂಟು ಉದ್ದ ಪ್ಲಸ್ ಅಗಲ ಸರಿನಾ? ಸುತ್ತಳತೆ ಅಷ್ಟು 14 ಇದೆ, 2 ಆಸ್ ಇಟ್ ಈಸ್ ಹಂಗ ಇರ್ತೀವಿ. ಅಗಲ ಉದ್ದ ಗೊತ್ತಿಲ್ಲ, ಅಗಲ ಎಷ್ಟಿದೆ? 2 ಇದೆ. ನೋಡ್ರಿ 14 ಇಸ್ ಈಕ್ವಲ್ ಟು 2 ಉದ್ದ ಪ್ಲಸ್ 2 4. ಈ 4ನ್ನ ಈ ಸೈಡ್ ತಗೊಂಡಾಗ ಇದೆಷ್ಟಾಗುತ್ತ? 14 ಮೈನಸ್ 4 ಇಸ್ ಈಕ್ವಲ್ ಟು 2 ಉದ್ದ ಆಯಿತು. therefore ಉದ್ದ ಇಸ್ ಈಕ್ವಲ್ ಟು 14 ಮೈನಸ್ 4 ಅಂದ್ರೆ 10 ಡಿವೈಡ್ ಬೈ 2. 10 1 10 10 5 10 2 1 2 5 10 ಅಂದ್ರೆ 5 ಸೆಂಟಿಮೀಟರ್ ಆಯ್ತು. ಇದೇನಾಯ್ತು? 5 ಸೆಂಟಿಮೀಟರ್ ಉದ್ದ, 5 ಸೆಂಟಿಮೀಟರ್ ಅಗಲ, 2 ಸೆಂಟಿಮೀಟರ್, 2 ಸೆಂಟಿಮೀಟರ್ ಆಯ್ತು. ನೆಕ್ಸ್ಟ್ ಬಿ ನೋಡ್ರಿ. ಬಿ ಏನ್ ಕೊಟ್ರ? ಚೌಕದ ಸುತ್ತಳತೆ 20 ಸೆಂಟಿಮೀಟರ್, ಬಾವಿನ ಉದ್ದ ಅಂತ ಕೇಳಾರ. ಬಿ ಪಾರ್ಟ್, ಚೌಕದ ಸುತ್ತಳತೆ ಇಸ್ ಈಕ್ವಲ್ ಟು, ಚೌಕದ ಸುತ್ತಳತೆ ಇಸ್ ಈಕ್ವಲ್ ಟು 4 ಇಂಟು ಬಾಹು, 4 ಇಂಟು ಯಾವುದೇ ಒಂದು ಬಾಹು ಬೇಕು. ಸುತ್ತಳತೆ ಎಷ್ಟು ಕೊಟ್ರ? 20 ಇದೆ. 4 ಇಂಟು ಬಾಹು ಗೊತ್ತಿಲ್ಲ, ಹಂಗ ಬಾಹು ಹಂಗ ಬರಿತೀವಿ. ಅಂದ್ರ ಬಾಹು ಅಂದ್ರ ಉದ್ದ, ಬಾಹು ಅಥವಾ ಉದ್ದ ಇಸ್ ಈಕ್ವಲ್ ಟು 20 ಡಿವೈಡ್ ಬೈ 4. 4 1 4 5 ಅಂದ್ರ 5 ಸೆಂಟಿಮೀಟರ್ ಆಯ್ತು. ಒಂದು ಚೌಕ ಕೊಟ್ರ ಅದರದ್ದು ಸುತ್ತಳತೆ ಕೊಟ್ಟಿದ್ರು, ನಾವೀಗ ಬಾಹುವನ್ನು ಕಂಡು ಹಿಡಿದೀವಿ. ಎಷ್ಟಾಯ್ತು? ಅದು 5 ಸೆಂಟಿಮೀಟರ್ ಆಯ್ತು. ಇನ್ನ ಸಿ ನೋಡೋದಾದ್ರ, ಆಯತದ ಸುತ್ತಳತೆ 12 ಮೀಟರ್, ಉದ್ದ 2 ಮೀಟರ್, ಅಗಲ ಕಂಡು ಹಿಡೀರಿ ಅಂತ ಹೇಳ. ಈಗ ಆಯತದ
ಸುತ್ತಳತೆ ಇಸ್ ಈಕ್ವಲ್ ಟು 2 ಇಂಟು ಉದ್ದ ಪ್ಲಸ್ ಅಗಲ. ನೋಡ್ರಿ, ಆಯತದ ಸುತ್ತಳತೆ 12 ಇದೆ. 2 ಇಂಟು ಉದ್ದ 3, ಅಗಲ ಗೊತ್ತಿಲ್ಲ ಹಂಗ ಬರಿತೀವಿ. ಇಸ್ ಈಕ್ವಲ್ ಟು ಎಷ್ಟಾಯ್ತಿದು? 2 3 6 ಪ್ಲಸ್ 2 ಅಗಲ ಅಂದ್ರ 12 ಮೈನಸ್ 6 ಅಂದ್ರ 6. ಅಗಲ ಇಸ್ ಈಕ್ವಲ್ ಟು 6 ಡಿವೈಡ್ ಬೈ 2 ಅಂದ್ರ 2 1 2 3 ಮೀಟರ್ ಆಗತ್ತ. ಅಗಲ 3, ಅಗಲನು 3, ಉದ್ದನು 3. ಇದು ಅಂದ್ರೆ ಇದು ಒಂದು ಸ್ಕ್ವೇರ್ ಆಗತ್ತ. ಅಗಲನು 3, ಉದ್ದನು 3 ಇತ್ತಂದ್ರ ಒಂದು ಸ್ಕ್ವೇರ್ ಆಗತ್ತ. ಈ ತರ ಸ್ಕ್ವೇರ್. ನೆಕ್ಸ್ಟ್ ಎರಡನೇದು ನೋಡ್ರಿ. ಬಾಹುಗಳ ಉದ್ದ 5 ಸೆಂಟಿಮೀಟರ್ ಮತ್ತು 3 ಸೆಂಟಿಮೀಟರ್ ಇರುವ ಒಂದು ಆಯತವನ್ನ ತಂತಿಯ ತುಂಡು ಬಳಸಿ ತಯಾರಿಸಲಾಗಿದೆ. ನೋಡ್ರಿ, ಒಂದು ಆಯತವನ್ನ ತಂತಿಯ ತುಂಡು ಬಳಸಿ 5 ಸೆಂಟಿಮೀಟರ್ ಮತ್ತು 3 ಸೆಂಟಿಮೀಟರ್ ಇರುವ ಆಯತವನ್ನ ಒಂದು ತಂತಿಯ ತುಂಡು ಬಳಸಿ ತಯಾರಿಸಲಾಗಿದೆ. ತಂತಿಯನ್ನ ನೇರಗೊಳಿಸಿ ನಂತರ ಇದನ್ನೇನ್ ಮಾಡ್ಬೇಕು? ಚೌಕ ಮಾಡ್ಬೇಕು. ನಂತರ ಚೌಕದ ರೂಪಕ್ಕೆ ಭಾಗಿಸಿದಾಗ ಚೌಕದ ಬಾಹುವಿನ ಉದ್ದ ಎಷ್ಟಿರುತ್ತದೆ ಅಂತ ಕಂಡುಹಿಡಿಬೇಕು. ಈಗ ಏನೇನ್ ಕೊಟ್ರ? ಉದ್ದ ಇಸ್ ಈಕ್ವಲ್ ಟು ಎಷ್ಟು? 5 ಸೆಂಟಿಮೀಟರ್. ಅಗಲ ಇಸ್ ಈಕ್ವಲ್ ಟು 3 ಸೆಂಟಿಮೀಟರ್. ನಮಗ್ ಗೊತ್ತಿದೆ ಆಯತದ ಸುತ್ತಳತೆ ಇಸ್ ಈಕ್ವಲ್ ಟು ಆಯತದ ಸುತ್ತಳತೆ ಇಸ್ ಈಕ್ವಲ್ ಟು 2 ಇಂಟು ಉದ್ದ ಪ್ಲಸ್ ಅಗಲ. ನೋಡ್ರಿ, 2 ಇಂಟು ಉದ್ದ ಎಷ್ಟಿದೆ? 5 ಪ್ಲಸ್ ಅಗಲ 3. 2 ಇಂಟು 5 3 8, 2 8 16 ಮೀಟರ್ ಆಯ್ತು. ಈಗ ನಮಗ್ ಗೊತ್ತು ಚೌಕದ ಸುತ್ತಳತೆ ಇಸ್ ಈಕ್ವಲ್ ಟು 4 ಇಂಟು ಉದ್ದ ಅಥವಾ ಒಂದು ಬಾಹು 4 ಇಸ್ ಈಕ್ವಲ್ ಟು ಒಂದು ಬಾಹು. ಸುತ್ತಳತೆ ಇದ ಸುತ್ತಳತೆ ತಗೊಂಡು ನಾವು ಬಾಹುವನ್ನ ಕಂಡುಹಿಡಿಬೇಕಾಗೈತಿ. ಈಗ ಈ ಸುತ್ತಳತೆಯನ್ನ ಸ್ಟೇಟ್ ಮಾಡ್ಬೇಕು. ಎಷ್ಟು? 16 ಇಸ್ ಈಕ್ವಲ್ ಟು 4 ಇಂಟು ಬಾಹು ಇಸ್ ಈಕ್ವಲ್ ಟು 16 ಬೈ 4. 4 1 4 4 ಅಂದ್ರ 4 ಮೀಟರ್. 4 ಮೀಟರ್. ಉದ್ದ ಎಷ್ಟಾಯ್ತು? 4 ಮೀಟರ್. ಇದು ನೆಕ್ಸ್ಟ್. ಒಂದು ತ್ರಿಭುಜದ ಸುತ್ತಳತೆ 55 ಸೆಂಟಿಮೀಟರ್ ಆಗಿದ್ದು, ಒಂದು ತ್ರಿಭುಜ ಐತಿ. ರಫ್ ಆಗಿ ಡೈಗ್ರಾಮ್ ಹಾಕ್ತಾ ಇದೀನಿ. ಇದು ರಫ್ ಡೈಗ್ರಾಮ್ ತ್ರಿಭುಜದ್ದು. ಒಂದು ತ್ರಿಭುಜದ ಸುತ್ತಳತೆಯನ್ನ ಕೊಟ್ಬಿಟ್ರೆ ಈಗ ಅವರು ಒಂದು ತ್ರಿಭುಜದ ಸುತ್ತಳತೆ 55 ಸೆಂಟಿಮೀಟರ್ ಆಗಿದ್ದು ಅದರ ಎರಡು ಬಾಹುಗಳ ಉದ್ದವು ಕ್ರಮವಾಗಿ 20 14. ಇದು 20 ಐತಿ, ಇದು 14 ಐತಿ. 14 ಸೆಂಟಿಮೀಟರ್ 20 ಸೆಂಟಿಮೀಟರ್ ಇದೆ ಅಂತ ಹೇಳಾರ. ಆದ್ರೆ ಮೂರನೇ ಬಾಹುವಿನ ಉದ್ದವನ್ನ ಕಂಡು ಹಿಡಿಯಿರಿ. ನಮಗ್ ಗೊತ್ತಿದೆ ತ್ರಿಭುಜದ ಸುತ್ತಳತೆ ಇಸ್ ಈಕ್ವಲ್ ಟು ತ್ರಿಭುಜದ ಸುತ್ತಳತೆ ಇಸ್ ಈಕ್ವಲ್ ಟು 3 ಬಾಹುಗಳ ಮೊತ್ತ. ಸೂತ್ರ 3 ಬಾಹುಗಳ ಮೊತ್ತ.
ಮೊತ್ತ. ಇಲ್ಲಿ ಎ ಪ್ಲಸ್ ಬಿ ಪ್ಲಸ್ ಸಿ ಅಂತ ತಗೊಳ್ಳೋಣ. ಎ ಬಿ ಸಿ ಬಾಹುಗಳು, ಎ ಪ್ಲಸ್ ಬಿ ಪ್ಲಸ್ ಸಿ. ಈಗ ಎರಡು ಬಾಹುಗಳನ್ನ ಕೊಟ್ಬಿಟ್ರ, ಒಂದು 14, ಇನ್ನೊಂದು 20. ಸಿ ಬಾಹು ಗೊತ್ತಿಲ್ಲ, ಸುತ್ತಳತೆ ಎಷ್ಟಿದೆ? 55 ಇದೆ. 55 ಇಸ್ ಈಕ್ವಲ್ ಟು 20 ಪ್ಲಸ್ 14 ಅಂದ್ರ 34 ಪ್ಲಸ್ ಸಿ. ಸಿ ಇಸ್ ಈಕ್ವಲ್ ಟು 55 ಮೈನಸ್ 34 21. 55 ಮೈನಸ್ 34 ಅಂದ್ರೆ ಎಷ್ಟಾಗತ್ತೆ ನೋಡ್ರಿ? 5 ಒಳಗ 4 ಹೋದ್ರ 1, 5 ಒಳಗ 3 ಹೋದ್ರ 2, ಅಂದ್ರ 21 ಸೆಂಟಿಮೀಟರ್. ಇದು 21 ಸೆಂಟಿಮೀಟರ್ ಇರುತ್ತದೆ ಮೂರನೇ ಬಾಹು. therefore ಮೂರನೇ ಬಾಹುವಿನ ಅಳತೆ is equal to 21 ಸೆಂಟಿಮೀಟರ್. ನಾಲ್ಕನೇ ಲೆಕ್ಕ, 150 ಮೀಟರ್ ಉದ್ದ, 120 ಮೀಟರ್ ಅಗಲವಿರುವ ಒಂದು ಆಯತಾಕಾರದ ಉದ್ಯಾನವನಕ್ಕೆ ಬೇಲಿ ಹಾಕಲು ಪ್ರತಿ ಮೀಟರ್ಗೆ ₹40ರಂತೆ ಎಷ್ಟು ವೆಚ್ಚವಾಗುತ್ತದೆ? ಇಲ್ಲೇ ಒಂದು ಆಯತಾಕಾರದ ಉದ್ಯಾನವನವಿದೆ, ಒಂದು ಆಯತಾಕಾರದ ಉದ್ಯಾನವನ ಐತಿ ಅಂತ ಹೇಳಾರ. ಸರಿನಾ? ಇದು ಒಂದು ಆಯತಾಕಾರದ ಉದ್ಯಾನವನ. ಇದು ಒಂದು ಆಯತಾಕಾರದ ಉದ್ಯಾನವನ. ಇದೆಷ್ಟು? 150 ಮೀಟರ್ ಉದ್ದ, 120 ಮೀಟರ್ ಅಗಲ ಇದೆ. ಕೊಟ್ಟಿರೋದನ್ನ ಬರ್ಕೊಂತೀವಿ. ಉದ್ದ ಇಸ್ ಈಕ್ವಲ್ ಟು 150 ಮೀಟರ್, ಅಗಲ ಇಸ್ ಈಕ್ವಲ್ ಟು 120 ಮೀಟರ್. ನಮ್ಗೆ ಗೊತ್ತಿದೆ ಆಯತದ ಸುತ್ತಳತೆ ಇಸ್ ಈಕ್ವಲ್ ಟು ಸುತ್ತಳತೆ 2 ಇಂಟು ಉದ್ದ ಪ್ಲಸ್ ಅಗಲ. 2 ಇಂಟು ಉದ್ದ ಎಷ್ಟಿದೆ? 150 ಪ್ಲಸ್ 100 ಅಗಲ 120. 2 ಇಂಟು 150 ಪ್ಲಸ್ 120 ಅಂದ್ರ 270 ಆಗುತ್ತಾ? ಹೌದು, 270 ಆಗುತ್ತಾ? 270 ಇಂಟು 2 ಅಂದ್ರ 540 ಮೀಟರ್ ಆಯ್ತು. ನೆಕ್ಸ್ಟ್ ಏನ್ ಬೇಕು? ಪ್ರತಿ ಮೀಟರ್ಗೆ ಅಂದ್ರ 1 ಮೀಟರ್ಗೆ ತಗಲುವ ವೆಚ್ಚ ಎಷ್ಟು ಹೇಳ್ಯಾರ? ₹40. ಹಂಗಂದ್ರ 540 ಮೀಟರ್ಗೆ ಎಷ್ಟು ವೆಚ್ಚ ತಗಲುತ್ತ? ಎಷ್ಟು ವೆಚ್ಚ ಅನ್ನೋದು ಗೊತ್ತಿಲ್ಲ, ಅದಕ್ಕೆ ಎಕ್ಸ್ ಅಂತ ಹಿಡ್ತೀವಿ. ಎಕ್ಸ್ ಇಸ್ ಈಕ್ವಲ್ ಟು ಜಸ್ಟ್ ಕ್ರಾಸ್ ಮಲ್ಟಿಪ್ಲಿಕೇಶನ್. 540 ಇಂಟು 40 ನೋಡ್ರಿ, 540 ಇಂಟು 40 ಮಾಡ್ರಿ. 0 ಇಂಟು 0 ಅಂದ್ರೆ 0, 0 ಇಂಟು 4 ಅಂದ್ರೆ 0, 0 ಇಂಟು 5 ಅಂದ್ರೆ 0 ಪ್ಲಸ್ 4 ಇಂಟು 0 ಅಂದ್ರೆ 0, 4 4 16, 6 ಕೈಲವಂತು 1, 4 5 20 ಪ್ಲಸ್ 1 21. 00616 2 ಎಷ್ಟಾಯ್ತು? ತಗಲುವ ವೆಚ್ಚ 21,600 ರೂಪಾಯಿ. 21,600 ವೆಚ್ಚವಾಗುತ್ತೆ. ನೆಕ್ಸ್ಟ್, ಒಂದು ದಾರದ ತುಂಡಿನ ಉದ್ದ 36 ಸೆಂಟಿಮೀಟರ್ ಇದೆ. ಇದನ್ನು ಒಂದು ಚೌಕ, ಎಲ್ಲಾ ಬಾಹುಗಳು ಸಮವಿರುವ ಒಂದು ತ್ರಿಭುಜ, ಎಲ್ಲಾ ಬಾಹುಗಳು ಸಮವಿರುವ ಒಂದು ಷಡ್ಭುಜಾಕೃತಿ ಅಂದ್ರೆ 6 ಬಾಹುಗಳಿಂದ ಆವೃತವಾದ ಆಕೃತಿಯನ್ನು ಉಂಟು ಮಾಡಲು ಬಳಸಿದಾಗ ಪ್ರತಿ ಬಾಹುವಿನ ಉದ್ದ ಎಷ್ಟಿರುತ್ತದೆ? ಹಿಂಗ್ ಬಳಸಿದಾಗ ಪ್ರತಿ ಬಾಹುವಿನ ಉದ್ದ ಕೇಳಾರ. ನೋಡೋಣ. ಎ ಚೌಕದ ಸುತ್ತಳತೆ
ಚೌಕ ಅಥವಾ ವರ್ಗದ ಸುತ್ತಳತೆ ಇಸ್ ಈಕ್ವಲ್ ಟು ಸುತ್ತಳತೆ ಇಸ್ ಈಕ್ವಲ್ ಟು 4 ಇಂಟು ಬಾಹು ಅಥವಾ ಉದ್ದ. ಎಷ್ಟು ಹೇಳ್ಯಾರ? 36 ಅಂತ ಹೇಳ್ಯಾರ. 4 ಇಂಟು ಉದ್ದ. ಈಗ ಉದ್ದ ಎಷ್ಟು ಬೇಕು ನಮ್ಗ? ಉದ್ದ ಇಸ್ ಈಕ್ವಲ್ ಟು 36/4. 4 ಒಂದ್ಲೆ 4 9 ಎಷ್ಟಾಯ್ತು? ಇಲ್ಲಿ ಚೌಕದೊಳಗ ಪ್ರತಿ ಬಾಹುವಿನ ಉದ್ದ 9 ಸೆಂಟಿಮೀಟರ್ ಆಗುತ್ತೆ. ನೆಕ್ಸ್ಟ್, ಇದನ್ನ ನಾವು ಎಲ್ಲಾ ಬಾಹುಗಳು ಸಮವಿರುವ ಒಂದು ತ್ರಿಭುಜ ಅಂತ ತಗೊಂಡಾಗ ಬಿ ತ್ರಿಭುಜದ ಸುತ್ತಳತೆ ಇಸ್ ಈಕ್ವಲ್ ಟು ತ್ರಿಭುಜದ ಸುತ್ತಳತೆ. ಇಲ್ಲಿ 3 ಬಾಹುಗಳಿರ್ತಾವು. ಎಲ್ಲಾ ಬಾಹುಗಳು ಸಮ ಆದವು ಅಂದ್ರ 3 ಇಂಟು ಉದ್ದ ಆಗತ್ತ. ಅಂದ್ರ 36 ಸುತ್ತಳತೆ ಕೊಟ್ರ 3 ಇಂಟು ಉದ್ದ ಹಂಗ ಬರ್ತೀವಿ. ಉದ್ದ ಇಸ್ ಈಕ್ವಲ್ ಟು 36/3. 3 ಒಂದ್ಲೆ 3 ಒಂದ್ಲೆ 3 ಎರಡ್ಲೆ ಎಷ್ಟು? 12 ಸೆಂಟಿಮೀಟರ್. ಉದ್ದ ಇಸ್ ಈಕ್ವಲ್ ಟು 12 ಸೆಂಟಿಮೀಟರ್. ನೆಕ್ಸ್ಟ್, ಅದನ್ನ ಒಂದು ಷಡ್ಭುಜಾಕೃತಿ ಹೆಕ್ಸಾಗೋನಲ್ ಶೇಪ್ ಕೇಳ್ಯಾರ. ಈ ತರ ಒಂದು ಹೆಕ್ಸಾಗೋನಲ್ ಶೇಪ್ ಐತಿ ಅಂತ ಹೇಳ್ಯಾರ. ಇನ್ ಹೆಕ್ಸಾಗೋನಲ್ ಶೇಪ್ ಆಲ್ sides are equal. There are 6 sides in hexagonal. ಇಲ್ಲಿ 6 ಬಾಹುಗಳಿರ್ತಾವು. ಷಡ್ಭುಜಾಕೃತಿಯ ಸುತ್ತಳತೆ ಷಡ್ಭುಜಾಕೃತಿಯ ಸುತ್ತಳತೆ ಇಸ್ ಈಕ್ವಲ್ ಟು 6 ಇಂಟು ಉದ್ದ. ಈ ಸುತ್ತಳತೆ ಎಷ್ಟೈತಿ? 36 ಐತಿ. 6 ಇಂಟು ಉದ್ದ. ಹಂಗಂದ್ರೆ ಉದ್ದ ಎಷ್ಟಾಯ್ತು? ಉದ್ದ ಇಸ್ ಈಕ್ವಲ್ ಟು 36 ಡಿವೈಡೆಡ್ ಬೈ 6. 6 ಒಂದ್ಲೆ 6 ಆರ್ಲೆ 6 ಸೆಂಟಿಮೀಟರ್. 6 ಸೆಂಟಿಮೀಟರ್ ಆಗುತ್ತೆ. ಏನಿದ್ದಾಗ? ಷಡ್ಭುಜಾಕೃತಿ ಇದ್ದಾಗ. ನೆಕ್ಸ್ಟ್, 6ನೇ ಲೆಕ್ಕ ನೋಡ್ರಿ. ಒಬ್ಬ ರೈತನ ಬಳಿ 230 ಮೀಟರ್ ಉದ್ದ. ಇದು 230 ಮೀಟರ್ ಐತಿ. ಈಗ 230 ಮೀಟರ್ ಉದ್ದ, 160 ಮೀಟರ್ ಅಗಲವಿರುವ ಆಯತಾಕಾರದ ಜಮೀನು ಇದೆ. ಚಿತ್ರದಲ್ಲಿ ತೋರಿಸುವಂತೆ ಜಮೀನಿಗೆ 3 ಸುತ್ತು ಬೇಲಿ ಹಾಕಲು ಅವನು ಬಯಸುತ್ತಾನೆ. ಅವಶ್ಯವಿರುವ ಹಗ್ಗದ ಉದ್ದ ಎಷ್ಟು ಅಂತ ಹೇಳ. ತುಂಬಾ ಸಿಂಪಲ್ ಇದೆ. ಆಯತದ ಸುತ್ತಳತೆ ಇಸ್ ಈಕ್ವಲ್ ಟು ಸುತ್ತಳತೆ ಇಸ್ ಈಕ್ವಲ್ ಟು 2 ಇಂಟು ಉದ್ದ ಪ್ಲಸ್ ಅಗಲ. 2 ಇಂಟು ಉದ್ದ ಎಷ್ಟೈತಿ? 230 ಪ್ಲಸ್ 160. 2 ಇಂಟು ನೋಡ್ರಿ 230 ಮತ್ತು 160 ಕೂಡಿಸಿದಾಗ 0 3 6 9 2 1 3 390. 390 ಇಂಟು 2 ಅಂತಂದ್ರ 0. 2 8 2 9 18. 18ಕ್ಕೆ 8 ಕೆಲ ಬಂತು 1. 2 3 6 1 7. ಇದು ಎಷ್ಟಾಯ್ತು? 390. ಒಟ್ಟು ಇದು ಎಷ್ಟಾಯ್ತು? 780 ಮೀಟರ್ ಆಯ್ತು. ಇಂತಾವು ನೋಡ್ರಿ, ಒಂದು ಸುತ್ತು ಇಸ್ ಈಕ್ವಲ್ ಟು ಒಂದು ಸುತ್ತು ಅಂದ್ರ 780 ಮೀಟರ್.
ಮೂರು ಸುತ್ತು ಇಸ್ ಈಕ್ವಲ್ ಟು 3 ಇಂಟು 780 ಇಷ್ಟೇ. 780 ಇಂಟು 3 ಮಾಡ್ರಿ. 3 0 0, 3 8 24 4 ಕೆಲವಂತು 2, 3 7 21, 2 23. ಎಷ್ಟಾಯ್ತು? 2340 ಮೀಟರ್ ಆಗತ್ತ 3 ಸುತ್ತಿಗೆ. 2340 ಮೀಟರ್ 3 ಸುತ್ತು ಸುತ್ತಬೇಕಂದ್ರ ಆಗತ್ತ. ಇದಿಷ್ಟು ಈ ವಿಡಿಯೋದಲ್ಲಿ. ಮುಂದಿನ ವಿಡಿಯೋದಲ್ಲಿ ಮಾತಾ ಪಚ್ಚಿ ಇದನ್ನ ನೋಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅನ್ಕೊಂತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರ ಒಂದು ಲೈಕ್ ಮಾಡಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಅನ್ನು ಒತ್ತಿ. ಧನ್ಯವಾದಗಳು.